ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ನಮಸ್ಕಾರ ಎಲ್ಲರಿಗೆ. ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಟ್ಟೆಗಳಿಗೆ ಕೇರ್ ಆಫ್ ಅಡ್ರೆಸ್ ಅಂತಂದ್ರೆ ಅದು ಸೂರತ್ ಮಹಾನಗರ ಮಾತ್ರನೇ. ಇವತ್ತು ನೀವು ಬೆಂಗಳೂರು ನೋಡ್ಕರ್ರಿ, ಚಿಕ್ಕಪೇಟೆ, ಹುಬ್ಳಿ, ಧಾರವಾಡ, ಇಡೀ ಕರ್ನಾಟಕ ಮಾತ್ರನೇ ಅಲ್ಲ ರೀ, ಎಲ್ಲ ಇಂಡಿಯಾಗೂ ಕೂಡ ಸಪ್ಲೈ ಮಾಡೋದು ಸೂರತ್ ಮಹಾನಗರ. ಆ ಸೂರತ್ ಮಹಾನಗರಕ್ಕೆ ದಿವಸ ಎಷ್ಟೋ ಜನ ಕರ್ನಾಟಕದಿಂದ ಬರ್ತಾ ಇರ್ತಾರೆ, ಕೊಂಡ್ಕೊಂತ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಕೆಲವೊಬ್ಬರಿಗೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವ್ರ ಹತ್ರ 5,000 10,000 ರೂಪಾಯಿ ಬಂಡವಾಳ, ಕಮ್ಮಿ ಬಂಡವಾಳ ಇರುತ್ತೆ. 5,000 10,000 ರೂಪಾಯಿ ಬಂಡವಾಳಕ್ಕೆ ಅವರು ಸೂರತ್ ಬರಬೇಕು ಅಂತಂದ್ರೆ 5,000 10,000 ಬಂಡವಾಳಕ್ಕೆ ನೀವು ಸೂರತ್ ಬಂದ್ರೆ ನಿಮ್ಗೆ ಏನು ಅದರಲ್ಲಿ ಲಾಭ ಅಂಬೋದು ಬರೋದಿಲ್ಲ. ಖಾಲಿ ಟೈಮ್ ಪಾಸ್ ಜರ್ನಿ ಆಗತ್ತೆ. ಅದಕ್ಕಾಗಿ ಈ ತರ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದ್ದು ಮನೇಲಿ ಕುಂತ್ಕೊಂಡು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಥವಾ ಪಾರ್ಟ್ ಟೈಮ್ ದುಡಿಬೇಕು, ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಕೆಲಸ ನಾವು ದುಡಿಮೆ ಮಾಡಬೇಕು ಅಂತ ಆಶೆ ಇದ್ದವ್ರಿಗೆ ಎಲ್ರಿಗೂ ಕೂಡ ನಮ್ಮ SN ಕನ್ಸಲ್ಟೆನ್ಸಿ ಸ್ವಾಗತ ನೀಡ್ತಾ ಇದೆ. ಸೊ ಇವತ್ತು ನಾನು ನಿಮ್ಗೆ ಒಳ್ಳೆ ಬ್ಯೂಟಿಫುಲ್ ಡೈಲಿ ವೇರ್ ಸ್ಯಾರೀಸ್ ಕಲೆಕ್ಷನ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಸೂರತ್ದಿಂದ ನಿಮ್ಗೆ ನಾನು ಬಟ್ಟೆ ಕಳಿಸ್ತಾ ಇದ್ದೀನಿ. ಸೂರತ್ ಅಂತಂದ್ರೆ ನಮ್ಗೆ 2,000 ಕಿಲೋಮೀಟರ್ ಇದೆ ಅಲ್ಲ ರೀ. ನಾವು ಇಷ್ಟು ಮೊದಲೇ ಎಷ್ಟೋ ಜನ ಅಲ್ಲಿ ಅವನ ಹತ್ರ ಆರ್ಡರ್ ಕೊಟ್ಟಿದ್ದೀವಿ, ಇವನ ಹತ್ರ ಆರ್ಡರ್ ನೀಡಿದ್ದೀವಿ, ನಾವು ನೋಡಿದ್ದೊಂದು ಕಳಿಸಿದ್ದೊಂದು, ಕೆಲವೊಬ್ರು ದುಡ್ಡು ಹಾಕ್ಸ್ಕೊಂಡಿದ್ದಾರೆ, ಆಮೇಲೆ ನಮ್ಗೆ ಮಾಲೆ ಕಳ್ಸಿಲ್ಲ, ಸೀರೆ ಬಂದಿಲ್ಲ, ನೀವು ಏನಾದರೂ ಹೆಲ್ಪ್ ಮಾಡಿ ಅಂತ ಕಂಪ್ಲೇಂಟ್ಸ್ ಕೂಡ ನನಗೆ ತುಂಬಾ ಬರ್ತಾ ಇದೆ. ಬಟ್ ಈ SN ಕನ್ಸಲ್ಟೆನ್ಸಿ ನಿಮ್ಗೆ ಆ ತರ ಮಾಡಲ್ಲ. ನಿಮ್ಗೆ ಸೂರತ್ದಲ್ಲಿ ಕೊಂಡ್ಕೋಬೇಕಂತ ಆಶೆ ಇದೆ, ಬಟ್ ನಂಬಿಕೆ ವಿಶ್ವಾಸ ಅಂಬೋದು ನಿಮ್ಗೆ ಇಲ್ಲ. ಸೊ ಅಂತವ್ರಕ್ಕೋಸ್ಕರವಾಗಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಬರೀ ಒಂದು ಸೆಟ್ ಕೊಂಡ್ಕೊಳ್ಳಿ, ಆಮೇಲೆ ನೀನು 1 ಲಕ್ಷ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಬರ್ರಿ ಸೂರತ್ದಲ್ಲಿ ಬಟ್ಟೆ ಕೊಂಡ್ಕೊಳ್ಳಿ, ನಿಮ್ಗೆ ಫ್ಯಾಕ್ಟ್ರಿ ರೇಟ್ಗೆ ಸಿಗುತ್ತೆ. ಬೆಂಗಳೂರಿಗಿಂತ, ಚಿಕ್ಕಪೇಟೆಗಿಂತ, ಹುಬ್ಳಿಗಿಂತ, ಧಾರವಾಡಕ್ಕಿಂತ, ಇಡೀ ಕರ್ನಾಟಕಕ್ಕಿಂತ, ಹೈದರಾಬಾದ್ ಮಾರ್ಕೆಟ್ಗಿಂತ, ಚೆನ್ನೈ ಮಾರ್ಕೆಟ್ಗಿಂತ ಕಮ್ಮಿ ರೇಟಲ್ಲಿ ಸಿಗೋದು ಸೂರತ್ ಒಂದೇ. ಯಾಕೆ? ಸೂರತ್ದಲ್ಲಿ ಫ್ಯಾಕ್ಟ್ರೀಸ್ ಇದಾವ, ಟೆಕ್ಸ್ಟೈಲ್ ಹಬ್ಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಸೂರತಕ್ಕ ರಾಜ್ಯದ ಒಂದೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಸೂರತ್ಗೆ ಒಂದು ಒಳ್ಳೆ ಹೆಸರಿದೆ. ಬಟ್ಟೆಗಳಿಗೆ ತವ್ರ ಮನೆ ಸೂರತ್ ಮಹಾನಗರ ಅಂತ. ಆ ಮಹಾನಗರದಿಂದ ನಿಮ್ಗೆ ಫ್ಯಾಕ್ಟ್ರಿ ರೇಟಿಗೆ ನಾನು ಅಂಬೋದು ಬಟ್ಟೆ ಕಳಿಸ್ತೇನೆ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವ ಕಲೆಕ್ಷನ್ ಸ್ವಲ್ಪ ಇಲ್ಲಿ ತೋರ್ಸಪ್ಪ. ಇದು ಡೈಲಿ ವೇರ್ ಸ್ಯಾರೀಸ್ ಕಲೆಕ್ಷನ್ಸ್. ಇದು ಜಾರ್ಜೆಟ್ ಫ್ಯಾಬ್ರಿಕ್ ದಲ್ಲಿ ಬಂದಿದೆ. ಎಂಟೈರ್ ಬಾಡಿದಲ್ಲಿ ನಿಮ್ಗೆ ಸಿಲ್ವರ್ ಜರಿ ವರ್ಕ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಡಿಸೈನ್ ನೋಡಿ, ಇದೊಂದು ಡಿಸೈನ್ ಅವೈಲೇಬಲ್ ಇದೆ, ಇದೊಂದು ಡಿಸೈನ್ ಅವೈಲೇಬಲ್ ಇದೆ, ಆಮೇಲೆ ಇದೊಂದು ಡಿಸೈನ್ ಅವೈಲೇಬಲ್ ಇದೆ, ಇದೊಂದು ಡಿಸೈನ್ ಅವೈಲೇಬಲ್ ಇದೆ, ಇದೊಂದು ಡಿಸೈನ್ ಅವೈಲೇಬಲ್ ಇದೆ. ಇನ್ನು ನಮ್ಮ ಹತ್ರ ಇದು ಸೇಮ್ ಡಿಸೈನು ನಿಮ್ಗೆ ತೋರಿಸ್ತಾ ಇರೋದು ಓನ್ಲಿ 4 ಡಿಸೈನ್ ಮಾತ್ರನೇ ನಾನು ತೋರ್ಸಕತ್ತೀನಿ. ಇದರಲ್ಲಿ ನಿಮಗೆ ಈ ಡಿಸೈನ್ ಅಲ್ಲಿ 4 ಸೀರೆ ಬೇಕಾ ನಾನು ಕೊಟ್ಟು ಕಳಿಸ್ತೇನೆ, ಇದರಲ್ಲಿ 4 ಸೀರೆ ಬೇಕಾ ಕೊಟ್ಟು ಕಳಿಸ್ತೇನೆ, ಇದರಲ್ಲಿ 4 ಸೀರೆ ಬೇಕಾ ಕೊಟ್ಟು ಕಳಿಸ್ತೇನೆ, ಇದರಲ್ಲಿ 4 ಸೀರೆ ಬೇಕಾ ಕೊಟ್ಟು ಕಳಿಸ್ತೇನೆ. ಆ ತರ ಇಲ್ಲ ಸರ್, ನನಗೆ ಇದೊಂದು ಡಿಸೈನ್ ದಲ್ಲಿ ಬೇಕು, ಇದೊಂದು ಡಿಸೈನ್ ದಲ್ಲಿ ಬೇಕು, ಇದೊಂದು ಡಿಸೈನ್ ದಲ್ಲಿ ಬೇಕು, ಇದೊಂದು ಡಿಸೈನ್ ದಲ್ಲಿ ಬೇಕು ಅಂತಂದ್ರೆ ಕೂಡ ನಾನು ಕೊಟ್ಟು ಕಳಿಸ್ತೀನಿ. ನನಗೆ ಬೇಕಾಗಿರೋದು ಏನು ಅಂತಂದ್ರೆ ನೀವು ಬಿಸ್ನೆಸ್ ಮಾಡಬೇಕು, ಶುರು ಮಾಡಬೇಕು, ನೀವು ಕೂಡ ದುಡಿಮೆ ಶುರು ಮಾಡಬೇಕು. ನೀವಲ್ಲಿ ಯಾರಾದ್ರೂ ಎಂಪ್ಲಾಯ್ಸ್ ಇದ್ದಾರೆ, ಬೆಳಿಗ್ಗೆ 10 ಗಂಟೆಗೆ ಹೋಗ್ತೀರಾ, ಸಾಯಂಕಾಲ 5 ಗಂಟೆಗೆ ಬರ್ತೀರಾ. 5 ಗಂಟೆದಿಂದ ಟೈಮ್ ಪಾಸ್ಗಾಗಿ 1 ಗಂಟೆ ರೆಸ್ಟ್ ತಗೊಳ್ಳಿ, ಆಮೇಲೆ ಬಿಸ್ನೆಸ್ ಅಂಬೋದು ಶುರು ಮಾಡಿ, ನಿಮ್ಗೆ ಚೆನ್ನಾಗಿರುತ್ತೆ. ಇದನ್ನ ಫೋಟೋದಲ್ಲಿ ಇಟ್ಕೊಂಡು ವಾಟ್ಸಪ್ ದಲ್ಲಿ, ಫೇಸ್ಬುಕ್ ದಲ್ಲಿ ಹಾಕೊಳ್ಳಿ, ಬಿಸ್ನೆಸ್ ಮಾಡ್ಕೊಳ್ಳಿ. ಪಾರ್ಟ್ ಟೈಮ್, ಫುಲ್ ಟೈಮ್, ಇಲ್ಲ ನಾನು ಫುಲ್ ಟೈಮ್ ಮಾಡ್ತೀನಿ ಅಂತಂದ್ರೆ ಇನ್ನೂ ನಿಮ್ಗೆ ಜಾಸ್ತಿ ಕಲೆಕ್ಷನ್ ಕೂಡ ನಾನು ಅಂಬೋದು ಕೊಟ್ಟು ಕಳಿಸ್ತೀನಿ. ಫ್ಯಾಕ್ಟ್ರಿ ರೇಟಿಗೆ ಫಸ್ಟ್ ಮೊದಲನೇ ಬಾರಿ ನಾನು ಏನಂತೀನಿ, 1 ಲಕ್ಷ ಬೇಡ, ಒಂದು ಸೆಟ್ ಬೇಕಂತಂದ್ರೆ ಕೂಡ ಕೊಟ್ಟು ಕಳಿಸ್ತೇನೆ. ಸೊ ಈಗ ನೀವು ತೋರಿಸ್ತಾ ಇದ್ದೀರಾ, ಇದು ಬಂದು ಎಷ್ಟು, 260 ರೂಪಾಯಿ, 260 ರೂಪಾಯಿ. 4 ಸೀರೆಗೆ ಎಷ್ಟಾಗತ್ತೆ? 800 900 1000 ರೂಪಾಯಿ. ಓನ್ಲಿ 1000 ರೂಪಾಯಿದಲ್ಲಿ ಮಾತ್ರನೇ ನೀವು ಶಾಪಿಂಗ್ ಮಾಡ್ಬೋದು. ಸೂರತ್ದಿಂದ ಬಟ್ಟೆ ತರಿಸ್ಕೊಳ್ಳಿ, ಆಮೇಲೆ ಈ ಕ್ವಾಲಿಟಿ ನೋಡಿ, ನಿಧಾನವಾಗಿ ಬಿಸ್ನೆಸ್ ಶುರು ಮಾಡಿ. ಇದು ಬಂದು ಇದಕ್ಕೆ ಸಂಬಂಧ ಬಂದಿರುವ ಪಲ್ಲು, ಡಿಸೈನ್ ದಲ್ಲಿ ಕೊಟ್ಟಿರುವ ಪಲ್ಲು. ಓಕೆ, 630 ಕಟ್ಟಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ ದಲ್ಲಿ ಬಂದಿರುವ ಕಲೆಕ್ಷನ್ಸ್ ನೋಡಿ. ಇವು ಮಾತ್ರನೇ ಅಲ್ಲ, ನೀವು ಸೀರೆ ನೋಡಿ, ಇವು ಮಾತ್ರನೇ ಅಲ್ಲ, ಇನ್ನ ಈಗ ಬಿಸಿಲು ಕಾಲದಲ್ಲಿ ಫುಲ್ಲು ಫೇಮಸ್ ಆಗಿರುವ ಲಿನಿನ್ ಕಾಟನ್ ಸ್ಯಾರೀಸ್ ಕೂಡ ನಮ್ಮ ಹತ್ರ ಇದೆ, ಕುರ್ತಿ ಕಲೆಕ್ಷನ್ ಕೂಡ ನಮ್ಮ ಹತ್ರ ಇದೆ.
ಇದು ಬ್ಲೌಸ್ ಪೀಸ್. ಇದು ನೀವು ಯಾವ ಜಾಗದಲ್ಲಿ ಇರ್ರಿ, ಹಳ್ಳಿದಲ್ಲಿ ಇರ್ರಿ, ಸಿಟಿದಲ್ಲಿ ಇರ್ರಿ, ಎಲ್ಲಿದ್ರೆ ಕೂಡ ಈ ಸ್ಯಾರಿ ಕಲೆಕ್ಷನ್ ಎಲ್ರಿಗೂ ಬೇಕು. ಮ್ಯಾರೇಜ್ ಸೀಸನ್ ಬರ್ತಾ ಇದೆ, ಗಿಫ್ಟ್ ಪರ್ಪಸ್ ಆಗಿ ಎಷ್ಟೋ ಜನ ಕೇಳ್ತಾರೆ. ಇದು ಹಾಟ್ ಐಟಮ್ ಇದ್ದಂಗ, ಎಲ್ಲಿದ್ರೆ ಕೂಡ ಇದನ್ನ ಸೇಲ್ ಮಾಡ್ಕೋಬಹುದು, ಎಲ್ರಿಗೂ ಬೇಕು. ಇದು ಸಿರಾ ಉಪ್ಪಿಟ್ಟಿದ್ದಂಗ, ಮಂಡಕ್ಕಿ ಇದ್ದಂಗ, ಖಾರ ಮಂಡಕ್ಕಿ ಇದ್ದಂಗ. ಇದು ನೀವು ಎಲ್ಲಿದ್ರೆ ಕೂಡ ಇದನ್ನ ಸೇಲ್ ಮಾಡ್ಕೋಬಹುದು. ಇದರಲ್ಲಿ ಕಷ್ಟ ಪಡಬೇಕಾಗಿರುವ ಜಾಸ್ತಿ ಅವಶ್ಯಕತೆ ಏನಿಲ್ಲ. ಯಾಕೆ ಅಂತಂದ್ರೆ ಡೈಲಿ ವೇರ್ ಸ್ಯಾರೀಸ್ ದಲ್ಲಿ ಡಿಸೈನ್ ಒಂದು ಚೆನ್ನಾಗಿದ್ರೆ ಸಾಕು, ಎಲ್ಲಿದ್ರೆ ಕೂಡ ಯಾರಾದ್ರೂ ಕೂಡ ಬಂದ ಕೊಂಡ್ಕೊಂಡು ಹೋಗ್ತಾರೆ. ಇನ್ನ ಬಟ್ಟೆ ಬಗ್ಗೆ, ಸ್ಮೂತ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ಮೂತ್ ಇದೆ, ಸಾಫ್ಟ್ ಆಗಿದೆ, ಲೈಟ್ ವೇಟ್ ಅಲ್ಲಿ ಇದೆ, ವೆಯ್ಟ್ಲೆಸ್ ಫ್ಯಾಬ್ರಿಕ್ ಅಲ್ಲಿ ಇದು ಬಂದಿದೆ ಈ ಕಲೆಕ್ಷನ್. ಓಕೆ, ಇವು ಮಾತ್ರನೇ ಅಲ್ಲ, ನಾನು ಹೇಳಿದ್ನಲ್ಲ, ನಿಮ್ಗೆ ಲೀನನ್ ಕಾಟನ್ ಸ್ಯಾರೀಸ್ ಬೇಕಾ ಸಿಗುತ್ತೆ, ಸಿಲ್ಕ್ ಸ್ಯಾರೀಸ್ ಬೇಕಾ ಸಿಗುತ್ತೆ, ಡ್ರೆಸ್ ಬೇಕಾ ಸಿಗುತ್ತೆ. ಬಟ್ ನೀವು ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಒಂದು ಸೆಟ್ ದಿಂದ ನೀವು ಬಿಸ್ನೆಸ್ ಮಾಡ್ರಿ, ಪ್ರಯೋಗ ಮಾಡ್ರಿ. ಇದೊಂದು ಸೆಟ್ ತರಿಸ್ಕೊಳ್ಳಿ, ಇಟ್ಕೊಳ್ಳಿ, ನೋಡಿ ನಿಮ್ಗೆ ಗಿರಾಕ್ ಆಗತ್ತೆ ಇಲ್ಲ ಅಂತ. ಆಮೇಲೆ ನೀನು ದೊಡ್ಡ ಬಂಡವಾಳದಿಂದ ಬಿಸ್ನೆಸ್ ಶುರು ಮಾಡಿ. ಓಕೆ, ವಿಡಿಯೋ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಈ ಕೊಟ್ಟು ಕಳಿಸ್ತಾರೆ. ಇವತ್ತು ನೀವು ಆರ್ಡರ್ ಮಾಡಿದೆ ಅಂತಂದ್ರೆ 5 ದಿವಸದಲ್ಲಿ ನಿಮ್ಮ ಮನೆಗೆ ಬಂದು ಬರುತ್ತೆ. ಓಕೆನಾ? ಸೊ ಮತ್ತಿಷ್ಟು ಎಂಕ್ವೈರೀಸ್ಗಾಗಿ, ಮತ್ತಿಷ್ಟು ಮಾಹಿತಿಗಾಗಿ ಒಮ್ಮೆ ಕಾಲ್ ಮಾಡಿ ಅಂತ ಹೇಳುತ್ತಾ, ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮೀಟ್ ಆಗೋವರೆಗೆ ನಿಮ್ಮ ನಾಗರಾಜ್ ಸೂರತ್ದಿಂದ ಧನ್ಯವಾದ.